ಓಕೆ, ಕಾಂಗ್ರೆಸ್ ಸೋಲಿಸೋಕೆ ನನಗೆ 2 ಸೆಕೆಂಡ್ ಸಾಕ್ರಿ. ನಾನು ಹೇಳ್ತಾ ಇಲ್ಲ, ಇದನ್ನು ಯಾರು ಹೇಳಿದ್ದಾರೆ, ಏನು ಕತೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಸೋಲಿಸೋಕೆ ನನಗೆ 2 ಸೆಕೆಂಡ್ ಸಾಕು. ಹೌದಾ? ಮಸೀದಿಗೆ ಪತ್ರ ಬರೆದು ಕಾಂಗ್ರೆಸ್ ಸೋಲಿಸಬಹುದು. ಯಾರಪ್ಪ ಹಿಂಗೆ ಹೇಳ್ತಾ ಇರೋದು? ಮಾಜಿ ಮಂತ್ರಿ ಇಕ್ಬಾಲ್ ಅನ್ಸಾರಿ ಸ್ಫೋಟಕ ಮಾತನಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಮತ್ತೆ ಭುಗಿಲೆದ್ದಿದೆ. ಆಕಾಟ ಮತ್ತೆ ಸಿಡಿದೆದ್ರಲ್ಲಪ್ಪ ಇಕ್ಬಾಲ್ ಅನ್ಸಾರಿ ಅನ್ನುವ ಯೋಚನೆ ಇದೆ. ಇದು ಕಾಂಗ್ರೆಸ್ ಪಾಲಿಗೆ ನಾಟ್ ಎ ಗುಡ್ ಸೈನ್ ಎಟ್ ಆಲ್. ಹೌದು, ಗುಡ್ ಸೈನ್ ಅಲ್ಲ. ನೋಡಿ, ಈ ರೀತಿಯಾದಂಥ ಹೇಳಿಕೆಗಳು, ಈ ಸ್ಟ್ರಾಟಜಿಗಳು ಏನು ಸ್ಟ್ರಾಟಜಿನೋ, ಮಸೀದಿಗೆ ಪತ್ರ ಬರೆದು ಕಾಂಗ್ರೆಸ್ ಸೋಲಿಸ್ಬೋದಂತೆ. ಇದು ಅವ್ರ ಮಾತು. ಅಂದರೆ ಅವ್ರಿಗೆ ಏನು ಬಿಡಿ, ಇಚ್ಛಾ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಏನು ಬೇಕಾದರೂ ಹೇಳ್ಬೋದು ಅಂಥೇಳಿ ಏನು ಬೇಕಾದರೂ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನೆಲ್ಲ ನೋಡಿದಾಗ ಒಂದಿಷ್ಟು ಅಭಿವೃದ್ಧಿ ಆಗಬೇಕು, ನಮ್ಮೂರು ಚೆನ್ನಾಗಾಗಬೇಕು, ನಮ್ಮ ಜಿಲ್ಲೆ ಚೆನ್ನಾಗಾಗಬೇಕು ಅಂತ ಹೇಳೋರಿಗೆ ಇಂಥ ಮನಸ್ಥಿತಿಯನ್ನೆಲ್ಲ ಇಟ್ಕೊಂಡು ಹೆಂಗ್ರಿ ಇವರೆಲ್ಲ ಅಭಿವೃದ್ಧಿ ಮಾಡ್ತಾರೆ, ಜನರ ಬಗ್ಗೆ ಕಾಳಜಿ ವಹಿಸ್ತಾರೆ ಅನ್ನುವ ಪ್ರಶ್ನೆ ಬರುತ್ತೆ. ಅವ್ರು ಮಾಡ್ಬೋದು, ಆದರೆ ರಾಜಕಾರಣದ ಗ್ರಾಮರೇ ಇಂಥದ್ದು. ಆದರೆ ಯಾಕೋ ತುಂಬ ಕೆಳಮಟ್ಟಕ್ಕೆ ಹೋಗ್ತಾ ಇರುವಂಥ ರಾಜಕಾರಣಕ್ಕೆ ಬ್ರೇಕ್ ಹಾಕೋದು ಯಾವಾಗ, ಯಾರು ಅಂತ ಹೇಳಿದರೆ, ಸಮಯ ಬಂದಾಗ ಉತ್ತರ ಕೊಡಬೇಕಾದಂಥವ್ರು ವೋಟ್ ಮೂಲಕ. ಯಾರದು? ಒನ್ ಆ್ಯಂಡ್ ಓನ್ಲಿ ನೀವು ಮಾತ್ರ. ಎಸ್, ಇಂತಹ ಪ್ರಸಂಗಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಬರೀ ಕಾಂಗ್ರೆಸ್ ಪಾಲಿಗೆ ಅಂತಲ್ಲ, ಇದು ರಾಜಕಾರಣಕ್ಕೆ ಈ ತರಹದ ಒಂದಿಷ್ಟು ಹೇಳಿಕೆಗಳು. ಅಲ್ಲಿ ಪತ್ರ ಬರೆದ್ಬಿಟ್ಟು ಸೋಲಿಸ್ಬಿಡ್ತಾರೆ, ಅವ್ರು ಹೇಳ್ಬಿಟ್ರೆ ಆಗ್ಬಿಡುತ್ತೆ. ಏನಂದರೆ ವಾಟ್ ಈಸ್ ದ ಕ್ರೈಟೀರಿಯಾ? ಇಂಥ ಕೆಟ್ಟ ವ್ಯವಸ್ಥೆ ನಮಗೆ ಬೇಕೇನ್ರಿ? ಏನು ಗಲೀಜು ಅನ್ಸುತ್ತಲ್ವ ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ. ಆದರೆ ಎಲ್ಲರೂ ಒಟ್ಟಾಗಿದ್ದರೆ ನಮಗೆಲ್ಲ ಒಳ್ಳೆ ಆಡಳಿತ ಬೇಕು ಅಂತ ಹೇಳಿದ್ರೆ ನೀವು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ವಾದ. ಸ್ವಪಕ್ಷೀಯರ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಇಕ್ಬಾಲ್ ಅನ್ಸಾರಿ. ನನ್ನನ್ನು 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ ನಾಯಕರೇ ಅಂತ ಹೇಳ್ತಾ ಇದ್ದಾರೆ. ಇಂಥ ಎಲ್ಲ ಪಕ್ಷಗಳಲ್ಲೂ ಆಗ್ತಾ ಇರುತ್ತೆ. 2 ಬಾರಿ ಟಿಕೆಟ್ ಕೊಟ್ಟರು, ಆದರೆ 2 ಬಾರಿಯೂ ನನ್ನ ಸೋಲಿಸಿದ್ರು. ಓಕೆ, ಕೊಪ್ಪಳ, ಕನಕಗಿರಿ, ಯಲಬುರ್ಗಾ ಕೈ ನಾಯಕರಿಂದಲೇ ನನಗೆಲ್ಲ ಸೋಲಾಗಿದೆ. ಯಾರ ಮಾತಿದು? ಇಕ್ಬಾಲ್ ಅನ್ಸಾರಿ ಮಾತು. ಸ್ಥಳೀಯ ನಾಯಕರ ಪಿತೂರಿಯಿಂದ ಸೋಲ್ಬೇಕಾಯ್ತು. ಓಕೆ, ಕಾಂಗ್ರೆಸ್ ನಾಯಕರ ವಿರುದ್ಧವೇ ಅನ್ಸಾರಿ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಮಸೀದಿಗೆ ಒಂದು ಪತ್ರ ಬರೆದು ಮನವಿ ಮಾಡಿದರೆ ಸಾಕಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಎಲ್ಲ ಕಡೆ ಅಷ್ಟೇ ರೀ, ಜಾತಿ ಧರ್ಮ ಇವೇ ಆಗ್ತಾ ಇದೆ. 2 ಸೆಕೆಂಡಲ್ಲಿ ಸಾಕಂತ ನೋಡಿ ಕಾಂಗ್ರೆಸ್ ಸೋಲಿಸ್ಬೋದಾಗಿತ್ತು. ಆದರೆ ನಾನು ದೈವ ಭಕ್ತನಾಗಿರೋದ್ರಿಂದ ಮೋಸ ಮಾಡುವುದಿಲ್ಲ ಅಲ್ಲ. ಸಿದ್ದರಾಮಯ್ಯ ಅವರನ್ನು ನಂಬಿಕೊಂಡು ಕಾಂಗ್ರೆಸ್ಸಿಗೆ ಬಂದಿದ್ದೇನೆ. ಓಕೆ, BJP JDS ಸೇರ್ತೀನಿ ಅನ್ನೋದೆಲ್ಲ ಹಸಿ ಸುಳ್ಳಂತೆ. ಓಕೆ, ಅವರು ಸೇರಲ್ವಂತೆ. ಸರ್ಕಾರಿ ಅಧಿಕಾರಿಗಳಿಂದ ಹಣ ಪೀಗ್ತಾ ಇದ್ದಾರೆ ಮಂತ್ರಿಗಳು. ಓಕೆ, ಇದಕ್ಕೇನು ಕ್ರಮ ಕೈಗೊಳ್ಳಬೇಕು ನೋಡೋಣ. ಅದೇ ಅಧಿಕಾರಿಗಳಿಂದ ವೋಟ್ ಹಾಕಿದ ಜನರಿಂದ ಹಣ ಲೂಟಿ ಆಗ್ತಾ ಇದೆ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋಕೆ ಬಿಡಬೇಕು. ಅಬ್ಬಾ, ಮಾಜಿ ಮಂತ್ರಿ ಇಕ್ಬಾಲ್ ಅನ್ಸಾರಿ ಸ್ಫೋಟಕ ಮಾತು ನೋಡಿ. ಈಗ ಇವರು ಅಧಿಕಾರದಲ್ಲಿ ಇದ್ದಿದ್ರೆ ಹಿಂಗೆ ಮಾತಾಡ್ತಾ ಇದ್ರಾ? ನಮಗಂತೂ ಪ್ರಶ್ನೆ ಇದೆ, ಡೌಟ್ ಇದೆ ರೀ ಆ ಜನರ ಪರವಾಗಿ. ನೀವು ಹಂಗಿದ್ರೆ ವೆಲ್ ಆ್ಯಂಡ್ ಫೈನ್. ನನ್ನನ್ನು 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್ ನಾಯಕರೇ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಇಕ್ಬಾಲ್ ಅನ್ಸಾರಿ ಅವರು. ಓಕೆ, ಅಂದರೆ ಇಂತಹ ಹೇಳಿಕೆಗಳು ಈಗ ನಿಮ್ಗೇನು ಪ್ಲಸ್ ಪಾಯಿಂಟ್ ಆಗುತ್ತಾ? ಈಗ ನೀವು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೀರಿ ಅನ್ನುವ ಪ್ರಶ್ನೆ ಅಲ್ಲಿಯ ಜನ ಮಾಡ್ತಿದ್ದಾರೆ. ಜನ ಮಾಡದೆ ಹೋದರೂ ಜನರ ಪರವಾಗಿ ನಾನು ಮಾಡ್ತಾ ಇದ್ದೀನಿ. ಓಕೆ, ಏನು ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. JDSಗೆ ಹೋಗ್ತಾ ಇದ್ದಾರೆ, ಇಕ್ಬಾಲ್ ಸಾಬ್ರು ಮುಂದೆ BJPಗೆ ಹೋಗ್ತಾ ಇದ್ದಾರೆ. ಏನ್ ಬೇಕಾದ್ರೂ ಜನ ಎಬ್ಬಿಸ್ತಾರೆ. ಆದರೆ ಜನ ಗಾಳಿ ಸುದ್ದಿ ಮನೆಗೆ ತಗೊಂಡು ಹೋದ್ರೆ ಅವನಷ್ಟು ಹುಚ್ಚ ಯಾರಿಲ್ಲ. ಗಾಳಿ ಸುದ್ದಿ ಮಾತ್ರ ತಗೋಬಾರ್ದು. ಸತ್ಯತೆ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ, ನನ್ನ ಬಗ್ಗೆ ಮಾತನಾಡಿ ಆಟೋಮೆಟಿಕ್ ಆಗಿ. ಓಕೆ, ಇಕ್ಬಾಲ್ ಅನ್ಸಾರಿ ಅವ್ರ ಮಾತದು. ಈಗ ನೆಕ್ಸ್ಟು ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದ ಹಾಗೆ ಇವೆಲ್ಲವೂ ನಡೀತಾ ಇರ್ತವೆ. ಓಕೆ, ಯಾಕೆ ಈಗ ಈ ಮಾತು?
ರೆಡಿ ಆಗಬೇಕಲ್ಲ ಪಾಪ. ನಾನು ಬರೀ ಇಕ್ಬಾಲ್ ಅನ್ಸಾರಿ ಅವ್ರನ್ನ ಕುರಿತಾಗಿ ಹೇಳ್ತಾ ಇಲ್ಲ, ವ್ಯವಸ್ಥೆನೇ ಹಿಂಗಿದೆ ರೀ ಅಲ್ವಾ. ಇಂಥ ಪರಿಸ್ಥಿತಿ ಇದೆ. ನೋಡಿದ್ರೆ ನಗಬೇಕು, ಏನು ಮಾಡಬೇಕು ಅಂದರೆ ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿ ನಾವು ವೋಟ್ ಮಾಡಿದ್ದೇ ಆದರೆ ಇಂಥದ್ದಾಗೆ ನೋಡಿ ಅವ್ರಿಗೆ ಹೆದರಿಕೆ ಇರಬೇಕು, ಜನರ ಬಗ್ಗೆ ಭಯ ಇರಬೇಕು. ಅವ್ರು ಏನು ಮಾಡಿದ್ರು ಮಾತಾಡಿದ್ರೆ ನಡೆಯುತ್ತೆ ಅನ್ನೋದಕ್ಕೆ ಅವಕಾಶ ಕೊಡಬಾರ್ದು ನಾವು ಅನ್ನೋದು ನಮ್ಮ ಇಂಟೆನ್ಷನ್ ಅಷ್ಟೇ.